ಹಲೋ ನಮಸ್ತೆ. ನನ್ನ ಹೆಸರು ಆನಂದ್, ಮಿಸಸ್ ಹೆಸರು ಕವಿತಾ. ನಮ್ಮದು ನೆನ್ಮಲ್ ಹತ್ರ ಅರ್ಶನಕೋಟೆ. ನಾವು ಈ ಕ್ಷೇತ್ರಕ್ಕೆ ಬಂದು ಸುಮಾರು 10 ವರ್ಷ ಆಯಿತು. ಕ್ಷೇತ್ರದಿಂದ ನಮಗೆ ಬೇಜಾನು ತುಂಬ ಅನುಕೂಲ ಆಗಿದೆ. ಮನೇಲಿ ತುಂಬ ಕಷ್ಟ ಇತ್ತು. ಆಮೇಲೆ ಮನೇಲಿ ತುಂಬ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ದೇವಸ್ಥಾನ ಕಡೆಯಿಂದ ಒಂದು ಸ್ವಲ್ಪ ಎಲ್ಲ ನಮ್ಗೆ ಅನುಕೂಲ ಆಯಿತು. ನಮ್ಮಪ್ಪ ಮುನೇಶ್ವರ ನಂಬಿದಾಗಿಂದ ಈ ಕ್ಷೇತ್ರ ಬಂದವರು ಯಾರನ್ನೂ ಇದು ಮಾಡೋಂಗಿಲ್ಲ. 9 ಕಡ್ಡಿ 9 ಕರ್ಪೂರ ಹಚ್ಕೊಂಡು ಒಂದು ಒಂದು ಬೇಡ್ಕೊಂಡು ಹೋದರೆ ಸಾಕು. ನಮ್ಮಪ್ಪ ಇವತ್ತರೆಗೂ ನಮಗೊಂದು ಉದ್ಧಾರ ಮಾಡಿದ್ದಾನೆ. ದೇವಸ್ಥಾನದಲ್ಲಿ ಬಂದು ನಮಗೆ ಒಂದು ಒಳ್ಳೆ ಮಾರ್ಗದರ್ಶಿ ತೋರಿಸಿ ನಮ್ಮ ಬೆಳಕನ್ನು ತೋರಿಸಿದ್ದಾನೆ. ಸುಮಾರು ದೇವಸ್ಥಾನ ಅಳೆದಿದ್ದೀವಿ ನಾವು. ಇಷ್ಟು ದೇವಸ್ಥಾನ ಅಳೆದು ನಮ್ಗೆ ಯಾವುದೋ ನಮ್ಮ ಕರ್ಮ ಕಳೆದಿರಲಿಲ್ಲ. ಈ ದೇವಸ್ಥಾನಕ್ಕೆ ಬಂದಮೇಲೆ ನಮ್ಮ ಮನೆ ನೆಮ್ಮದಿ, ಶಾಂತಿ, ಬೆಳವಣಿಗೆ, ಉದ್ಯೋಗ, ಒಂದು ದುಡಿಯೋಕೆ ಒಂದು ಮಾರ್ಗ ಕೊಟ್ಟಿದ್ದಾರೆ. ಇನ್ನೂ ಒಳ್ಳೆ ಮಾರ್ಗದರ್ಶನಾಗಿ ನಮ್ಮ ದೇವಸ್ಥಾನದಲ್ಲಿ ಇನ್ನೂ ಹೆಚ್ಚಿನ ಜನ ಬಂದು ನಮ್ಮ ಈ ದೇವಸ್ಥಾನಕ್ಕೆ ಬಂದು ಭಕ್ತಾದಿಗಳು ಅವ್ರ ಭಕ್ತಿಯಿಂದ ಬಂದು ಬೇಡ್ಕೊಂಡ್ರೆ ಏನು ಬೇಕಾದ್ರೂ ಆಗುತ್ತೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ದೇವಸ್ಥಾನದಲ್ಲಿ. ನಮ್ಮ ದೇವಸ್ಥಾನದಲ್ಲಿ ಅನ್ನದಾಸೋಹ ನಡೆಯುತ್ತೆ. ಒಳ್ಳೆ ಎಜುಕೇಷನ್ ಇದೆ ದೇವಸ್ಥಾನದಲ್ಲಿ. ಬಂದಿದ್ದ ಭಕ್ತಾದಿಗಳಿಗೆ ಯಾರಿಗೂ ಯಾವತ್ತೂ ಏನೂ ಇಲ್ಲ. ಎಲ್ಲರೂ ಬಂದಿದ್ದಾರೆ, ಸಕ್ಸಸ್ ಆಗಿದೆ. ಕೈ ಬಿಡಲ್ಲ, ನಂಬೇಕು. ನಮ್ಗಂತೂ ಅಣ್ಣ ತಮ್ಮ ಕಳ್ಳು ಬಳಿ ಎಲ್ಲರೂ ನಮ್ಮಲ್ಲಿ ಬಿಟ್ಟರು. ಇಲ್ಲಿ ಬಂದಾಗ ನಮ್ಮ ಮೈನು ಅನಾರೋಗ್ಯ ಇತ್ತು. ಮೈಕೆ ಸುಸ್ತು, ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಕಸ ಗುಡ್ಸೋಕ್ಕೂ ಆಗ್ತಿರ್ಲಿಲ್ಲ. ಇವತ್ತು 24 ಗಂಟೆ ಕೆಲಸ ಮಾಡ್ತೀನಿ, ಆರಾಮಾಗಿದ್ದೀನಿ ನಾನು. ಇವತ್ತು ಈ ದೇವಸ್ಥಾನ ಬಿಟ್ಟರೆ ನಾನಿಲ್ಲ. ನಮಗೆ ಪ್ರತಿಯೊಂದು ಕೊಟ್ಟಿದ್ದಾನೆ, ನಂಬೇಕು ಅಷ್ಟೇ. ನಮ್ದವರು ಕೈ ಬಿಡೋಲ್ಲ. ನಮ್ಮದು ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ನಾಗೇಗೌಡನಪಾಳ್ಯ. ನಮ್ಮ ಹೆಸರು ವೆಂಕಟೇಶು. ಈ 4 ವರ್ಷದಿಂದ ಬರ್ತಾ ಇದ್ದೀವಿ. ಭಗವಂತ ಒಳ್ಳೇದು ಮಾಡವನೆ. ಎಲ್ಲರಿಗೂ ಜನಕ್ಕೆ ಆರೋಗ್ಯ ಕೊಡಲಿ ಅಂತ ನಾವು ಬೇಡ್ಕೊಂತೀವಿ.